ನಮಸ್ಕಾರ, ಇದು ಭೀಮ್ ರಾಜ್ಯ ನ್ಯೂಸ್. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳು ಸೂಕ್ತ ಚಿಕಿತ್ಸೆ ಸಿಗದೆ ಪರದಾಡುತ್ತಿರುವ ಆರೋಪ ಕೇಳಿಬಂದಿದೆ. ಆಸ್ಪತ್ರೆಯೊಳಗೆ ರೋಗಿಗಳು ನೆಲದ ಮೇಲೆ ಬಿದ್ದು ಒದ್ದಾಡುತ್ತಿದ್ದರೂ ಅವರನ್ನು ವಿಚಾರಿಸುವವರು ಯಾರೂ ಇಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತುರ್ತು ಚಿಕಿತ್ಸೆಯ ಅಗತ್ಯವಿದ್ದ ರೋಗಿಗಳು ವೈದ್ಯರು ಹಾಗೂ ಸಿಬ್ಬಂದಿಗಾಗಿ ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎನ್ನಲಾಗಿದೆ. ಸಂಬಂಧಿಸಿದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಯನ್ನು ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಸರ್ಕಾರಿ ಆಸ್ಪತ್ರೆ ಎಂದರೆ ಬಡವರ ಆಶ್ರಯ. ಆದರೆ ಇಂತಹ ನಿರ್ಲಕ್ಷ್ಯದಿಂದ ರೋಗಿಗಳ ಜೀವಕ್ಕೆ ಅಪಾಯ ಉಂಟಾಗುವ ಸಾಧ್ಯತೆ ಇದೆ. ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವರೇ ಎಂಬುದು ಇದೀಗ ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಇಂತಹ ಇನ್ನಷ್ಟು ನಿಖರ ಸುದ್ದಿಗಳಿಗಾಗಿ ಭೀಮ್ ರಾಜ್ಯ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು. ಬಂಧುಗಳೇ ನಮಸ್ಕಾರ. ನಾನು KRS ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಬಿರಾದರ್. ಇವತ್ತು ಎಲ್ಲಿ ಬಂದಿನಪ್ಪ ಅಂದ್ರೆ ಇಂಡಿ ಸರ್ಕಾರ ಜಿಲ್ಲಾ ತಾಲೂಕು ಆಸ್ಪತ್ರೆ ಬಂದಿದ್ದೀನಿ. ಇಲ್ಲಿ ನಿಮಗೆ ತೋರಿಸ್ತೀನಿ ದೃಶ್ಯದಲ್ಲಿ ಒಳಗೆ ಸಿಬ್ಬಂದಿಗಳು ಸಮಯ ಯಾವ ಥರ ಪಾಲನೆ ಮಾಡ್ತಾಯಿದ್ದಾರೆ. 2:30 ಆಗಿದೆ ಟೈಮ್. ನಿಮಗೆ ಒಳಗೆ ತೋರಿಸ್ತೀನಿ ಇನ್ನು ಅಧಿಕಾರಿಗಳು ಯಾರ್ಯಾರು ಬಂದಿದ್ದಾರೆ ಸಿಬ್ಬಂದಿಗಳು ತೋರಿಸ್ತೀನಿ ನಿಮಗೆ. ನಡ್ರಿ. ಆಗ ಇದು ಗುಳ್ಗಿ ಕೇಂದ್ರ. ಇಲ್ಲಿ ಯಾರೂ ಇಲ್ಲ. ಆಗ ಗುಳ್ಗಿ ಕೇಂದ್ರ ಒಳಗೆ ಯಾರು ಒಬ್ಬರು ಸಿಬ್ಬಂದಿಗಳಿಲ್ಲ. ಆಗ 2:30 ಆಗಿದೆ ಟೈಮ್ ಸುದ್ದಿ ತೋರಿಸ್ತೀನಿ ನಿಮಗೆ. ಆಗ ಸಮಯ 2:30, ಸಿಬ್ಬಂದಿಗಳು ಯಾರೂ ಇಲ್ಲ. ಆಗ ತೋರಿಸ್ತೀನಿ ನಿಮಗೆ. ಆಗ ಇಲ್ಲಿ ಗುಳ್ಗಿ ಕೋಣೆ ಯಾರೂ ಒಬ್ಬರು ಇಲ್ಲ. ಮಾನ್ಯ CM ಆಗಿರುವ DK ಶಿವಕುಮಾರ್ ಅವರು ಅಧಿಕಾರಿಗಳು ಯಾವ ಟೈಮ್ ಕಂಪಲ್ಸರಿ ಕಡ್ಡಾಯವಾಗಿ ಟೈಮ್ ಪಾಲನೆ ಮಾಡಿರಿ ಅಂತೇಳಿ CM ಅವರು ಹೇಳ್ತಿದ್ರು. ಅಂದ್ರೂ ಇಲ್ಲಿ ತಾಲೂಕು ಆಸ್ಪತ್ರೆ ಒಳಗೆ ಸಿಬ್ಬಂದಿಗಳು ಯಾರೂ ಇಲ್ಲ. ಆಗ ರೋಗಿಗಳು ಇಲ್ಲಿ ಚೀಟಿ ಮಾಡೋ ಜಗನಾಗ ಎಷ್ಟು ಸಾರ್ವಜನಿಕರು ಕೂತಿದ್ದಾರೆ ನೋಡಿ. ಇಲ್ಲಿ ಯಾರೂ ಒಬ್ಬರು ಇರಲಿಲ್ಲ ಅಧಿಕಾರಿಗಳು. ಸಮಯ ಸಂದರ್ಭ ಇವ್ರಿಗೇನು ಆಯಿತೋ ಇಲ್ಲೋ ತೋರಿಸ್ತೀನಿ ನಿಮ್ಮ ದೃಶ್ಯದಲ್ಲಿ. ಆಗ ಈಗ ಒಬ್ಬರು ಚೀಟಿ ಮಾಡೋರು ಬಂದರು ಈಗ 2:30. ಆಗ ತೋರಿಸ್ತೀನಿ ನಿಮ್ಗೆ ಸಮಯ. ಅವ್ರಿಗೆ ನಾನು ಮಾತಾಡ್ತೀನಿ ಟೈಮ್ ಟೇಬಲ್ ಆಯಿತು ಇಲ್ಲಿ ಇವರಿಗೆ. ಆಗ ಸರ್ ಟೈಮ್ ಎಷ್ಟಾಗ್ಯದ್ರಿ? 2:30 ಟೈಮ್ ಹೇಳ್ರಿ ನನಗೆ. ಅದೇ 2:30 ಅದ್ರಿ. ಎಷ್ಟು ಟೈಮ್ ಎಷ್ಟು ಅದ್ರಿ? ಗೌರ್ಮೆಂಟ್ ರೂಲ್ಸ್ ಎಷ್ಟು ಅದ ಹೇಳ್ರಿ? ಗೌರ್ಮೆಂಟ್ ರೂಲ್ಸ್ ಬಂದ್ ಮಾಡಕ್ಕೆ ಲೇಟ್ ಆಗಿರುತ್ತೆ. ಗೌರ್ಮೆಂಟ್ ರೂಲ್ಸ್ ಇಲ್ರಿ, ಬಂದ್ ಮಾಡಕ್ಕೆ ಲೇಟ್ ಆಗಿರುತ್ತೆ. ಬಂದ್ ಮಾಡೋದು ಎಷ್ಟಕ್ಕೆ ಬಂದ್ ಮಾಡ್ರಿ? ಎಷ್ಟಕ್ಕೆ ರೀ? 1:20ಕ್ಕೆ ಬಂದ್ ಮಾಡ್ರಿ. ಆಯಿತು ಸರಿ. ಈಗ 1:20ಕ್ಕೆ ಬಂದ್ ಮಾಡೀನಿ. 2:30ಗೆ ಚಾಲು. 1 ಗಂಟೆಗೆ 1 ಗಂಟೆ ಬಂದ್ ಮಾಡ್ಯಾರಲ್ರಿ. ಈಗ 2:30ಗೆ ಬಂದ್ ಮಾಡಿರ ಅಂತ ಹೇಳ್ತಾರೆ ರೀ. ಇಲ್ಲಿ ಸಾರ್ವಜನಿಕರು ಹೇಳಕತ್ತಾರ ರೀ. ಲಾಸ್ಟ್ ನೀವು ಅದು ತೋರಿಸ್ರಿ ನನಗೆ. ಲಾಸ್ಟ್ ಚೀಟಿ ಮಾಡಿರಲ್ಲ 2:30ಗೆ ಅದು ಇದು ತೋರಿಸ್ರಿ ನನಗೆ ಒಂದು ಸ್ವಲ್ಪ. 2:30 ಚೀಟಿ ಮಾಡೋದು ಚೀಟಿ ತೋರಿಸ್ರಿ. 1 ಗಂಟೆ ಎಟ್ಟಿಗಿತ್ತು ರೀ? 1ಕ್ಕೆ 5 ನಿಮಿಷ ಕಡಿಮೆ ಇತ್ತು. ನೀವು ಬಂದಿರಿ. ಕ್ಲೋಸ್ ಇತ್ತಲ್ರಿ? 1ಕ್ಕೆ 5 ನಿಮಿಷ ಕಡಿಮೆ ಇತ್ತು, ಕ್ಲೋಸ್ ಮಾಡ್ಯಾರ್ರಿ. 10 ನಿಮಿಷ ಕಡಿಮೆ ಇತ್ತು, ಕ್ಲೋಸ್ ಮಾಡ್ಯಾರ್ರಿ. ಆಯ್ತು. ಆಗ ಇಲ್ಲಿ ಇವರು ಒಳಗೆ ಗ್ಲಾಸ್ ಹಾಕಿದಾರ, ಒಳಗೆ ಬಿಡ್ತಾ ಇಲ್ಲ. ಯಾಕಂದರೆ 1ಕ್ಕೆ 10 ನಿಮಿಷ ಕಡಿಮೆ ಅದೇ ಅಂತೇಳಿ ಇಲ್ಲಿ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಈಗ 2:30 ಆಗ್ಯದ, ಈಗ ಬಂದಿದ್ದಾರೆ. 2:30 ತೆರೆದಿನ ಅಂತ ಹೇಳ್ತಾರೆ ಇವರು. ಇವ್ರ ಹೆಸರು ಏನಂತ ಕೇಳ್ತೀನಿ ನಾನು. ಆಗ 2:30 ಇಟ್ಟು ಸಾರ್ವಜನಿಕರು ಬಂದಾರ, ರೋಗಿಗಳು. ಇವ್ರಿಗೆ ಯಾರು ಹೇಳ್ರಿ ಕಕ್ಕ ಹೇಳ್ರಿ. ಇವ್ರಿಗೇನು ಇವ್ರು ಇದ್ದದಾಗ ಏನು ಹೇಳ್ತೀರಿ? ಹೇಳ್ರಿ ಮಾತಾಡ್ರಿ. ನೋಡಿ, ಅರ್ಧ ತಾಸು ಐತ್ರಿ. ನಮಗೆ ಒಟ್ಟ ನಿಮ್ಗೆ ಕೇರ್ ಮಾಡಲ್ಲ ಯಾರ? ಹಾಂ ಏನಾಗ್ಯದ ಕಕ್ಕ ನಿಮಗೆ? ಈಗ ಕಾಲಿಗೆ ಹೇಳಿ ಕಾಲು ಬಡದದ. ಇಲ್ಲಿ ಯಾರು ಒಬ್ರು ನಿಮ್ಗೆ ಕೇರ್ ಮಾಡಲ್ಲಾಗ್ಯಾರ. ತಾಲೂಕು ಆಸ್ಪತ್ರೆ, ಇಂಡಿ ತಾಲೂಕು ಆಸ್ಪತ್ರೆ ಒಳಗೆ ಯಾರು ಕೇರ್ ಮಾಡಲ್ಲಾಗ್ಯಾರ. ಸರಿ, ನಾ ಮಾತಾಡ್ತೀನಿ. DH ಅವ್ರಿಗೆ ಮಾತಾಡ್ತೀನಿ, ಇದ್ರ ಸಂಬಂಧಪಟ್ಟವ್ರಿಗೆ ಮಾತಾಡ್ತೀನಿ. ಆಗ ಆಗ ಇದು ಚೀಟಿ ಮಾಡೋದು ಕೋಣೆ. ಒಬ್ಬರು ಪಾಲನೆ ಮಾಡ್ತೇವ್ರಿಗೆ ನಾ ಮಾತಾಡ್ತೀನಿ. ಈಗ ಆಗ ನಾನು
ಡಾಕ್ಟ್ರು ಯಾರು ಸಿಬ್ಬಂದಿಗಳು ಯಾರು ಬಂದಾರೋ ಇಲ್ವೋ ಅನ್ನೋದು ಅವ್ರಿಗೆ ಕೇಳ್ತೀನಿ, ಅವ್ರಿಗೆ ಮಾತಾಡಿಸ್ತೀನಿ. ಹಾಂ, ಇಲ್ಲಿ ಇಲ್ಲಿ ರೋಗಿಗಳು ಇಲ್ಲಿ ಯಾರು ಒಬ್ಬರು ಸಿಬ್ಬಂದಿಗಳು ಆ ಡಾಕ್ಟ್ರು ಒಬ್ಬರು ಮೇಡಮ್ ಅವರು ಬಂದಿದ್ದಾರೆ ಪಾಪ ಭಾಳ ಟೈಮ್ ಸರಿ ಕರೆಕ್ಟಾ. ನಾ ಫಸ್ಟಿಗೆ ಅವರಿಗೆ ಮಾತಾಡ್ತೀನಿ ಮೇಡಮ್ ಅವ್ರಿಗೆ, ಪಾಪ ಅವ್ರು ಒಬ್ಬರು ಬಂದಿದ್ದಾರೆ ದೃಶ್ಯದಲ್ಲಿ ನಿಮಗೆ ತೋರಿಸ್ತೀನಿ. ಯಾರೂ ಸಿಬ್ಬಂದಿಗಳು ಯಾರೂ ಬಂದಿಲ್ಲ. ಆಗ ತೋರಿಸ್ತೀನಿ, 2:15 ಆಗಿದೆ, ಯಾರೂ ಬಂದಿಲ್ಲ. ಇವರು ಮೇಡಮ್ ಅವರು ಟೈಮ್ 2 ಗಂಟೆಗೆ ಬಂದಾರತ್ತೇಳಿ ನನಗೊಬ್ಬರು ಸಾರ್ವಜನಿಕರು ಹೇಳಿದ್ರು. ಒಳ್ಳೆಯದಲ್ಲಿ ಅವರಿಗೆ ನಾ ಇದು ಸಂಬಂಧಪಟ್ಟವ್ರಿಗೆ ಮಾತಾಡ್ತೀನಿ. ನಮಸ್ಕಾರ, ಮತ್ತೊಮ್ಮೆ ನಿಮಗೆ ಲೈವ್ಗೆ ಬರ್ತೀನಿ. ನಮಸ್ಕಾರ.